ಅಣ್ಣ ಬಂದ್ರು. ಅಯ್ಯೋ ನೀನಾ? ಅಣ್ಣನ್ ಕಂಡ್ರೆ ಇಷ್ಟೊಂದು ಹೆದರಿಕೆ ಇರೋನು ಯಾಕಪ್ಪ ದಮ್ ಹೊಡಿಬೇಕು? ಏನೋ ಹಾಸ್ಟೆಲ್ ನಲ್ಲಿ ಫ್ರೆಂಡ್ಸ್ ಜೊತೆ ಅಭ್ಯಾಸ ಆಗ್ಬಿಟ್ಟಿದೆ, ಅದಕ್ಕೆ ಕದ್ ಬಂದು ಇಲ್ಲಿ ಸೇರ್ತಾ ಇದ್ರೆ ನನಗೆ ಹೆದರ್ಸ್ತೀಯಾ? ನಾನು ನಿನ್ ಅದ್ಗೆ ಆಗೋಳು, ಹೆದರ್ಸದ್ ಮಾತ್ರ ಅಲ್ಲ ದಂಡಸ್ಲೂಬಹುದು ಗೊತ್ತಾ? ಓಹೋ, ದಂಡಸ್ತೀಯಾ? ನನ್ನನ್ನೇ ದಂಡಸ್ತೀಯಾ? ಇದು ಮಾಡ್ತೀನಿ. ಏನ್ ಮಾಡ್ತಿದ್ಯಾ? ನೀನ್ ನನಗೇನ್ ಮಾಡಿದ್ಯೋ ಅದನ್ನೇ ನಾನು ನಿನಗ್ ಮಾಡ್ತೀನಿ. ನಂಗೆ ಈಜಕ್ ಬರಲ್ಲ. ಹಾಗಾದ್ರೆ ಈಜೋದನ್ನ ಕಲ್ತ್ಕೊಂಡು ಮೇಲ್ ಬಾ. ಈಜಕ್ ಬರಲ್ಲ. ಕಲ್ತ್ಕೋ. ನನ್ನನ್ನೇ ನೀರಿಗೆ ಕಳ್ತೀಯ? ಕಲ್ತ್ಕೊಂಡು ಮೇಲ್ ಬಾ. ठंडे ठंडे पानी से ಏನೋ ಗೌರಿ ಕೂಗೋದ್ ಕೇಳಿಸ್ತಾ ಇದೆ. ಅವಳಿಗೆ ಈಜ್ ಬರಲ್ವಂತೆ, ಈಜ್ ಕಲೀಲಿ ಅಂತ ನೀರಿಗೆ ತಳ್ಳಿದೀನಿ. ಕಲಿತಾ ಇದ್ದಾಳ ಅವಳು ಈಜ್ ಕಲಿಬೇಕು ಅಂತ ನಿನ್ ಕೋಚ್ ಗೀಚ್ ಹಾಕೋಗ್ಬಿಟ್ಯಾ? ಸೌರವ್ ಗೊತ್ತಾದ್ರೆ ಮಕ್ಕ ಪಂಚರ್ ಮಾಡ್ಬಿಡ್ತಾನೆ. ಎರಡಾಯ್ತು, ಮನೆಗ ಊಟ ಮಾಡಬಾರ್ದಾ? ಹಸಿವಾದ್ರೆ ಊಟ ಮಾಡೋದ್ ನಂಗೆ ಗೊತ್ತು, ನಿಮ್ ಉಪಚಾರ ನಂಗೇನ್ ಬೇಕಾಗಿಲ್ಲ. ಬಾ 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 ನಡಿ. ಬಟ್ಟೆಯಲ್ಲಿಟ್ಟು ಎಲ್ಲಿಗೆ ಹೋದ್ಲು? ಗೌರಿ 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 ಏನಾಯ್ತು ಅಣ್ಣ? ಏನಾಯ್ತು? ಅನಿ 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 ಅಣ್ಣ, ಅನಿಗೇನಾಯ್ತು? ಅನಿಗೇನು ಆಗಿಲ್ಲ ಅಣ್ಣ. ತಮಾಷೆಗೆ ಅಂತ ಗೌರಿ ನೀರ್ ತಳ್ಳಕ್ ಹೋಗಿ ಅವಳು ಈಜಕ್ ಬರ್ದೆ ಸತ್ತೋಗ್ಬಿಟ್ಲಣ್ಣ. ನಂಗೇನ್ ಮಾಡೋದು ಗೊತ್ತಾಗ್ಲಿಲ್ಲ ಅಣ್ಣ. ಅವ್ರಿಗೆ ನೋಡ್ಬಂದ್ಬಿಟ್ಟಿದ್ದೀನಿ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ಇಲ್ಲ ಗೊತ್ತಾಗಲ್ಲ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸಿದ್ರಾ? ಕಳ್ಸಿದೀವಿ ಸರ್. ಊರವ್ರ ಹತ್ರ ಎಲ್ಲ ಸಾಕ್ಷಿ ತಗೊಂಡ್ರಾ? ತಗೊಂಡಿದೀವಿ ಸರ್. ಬಾಡಿನ ಫಸ್ಟ್ ಯಾರು ನೋಡಿದ್ದು? ಇವ್ರ ಹೆಂಡತಿ ಸರ್. ನಮಸ್ಕಾರ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ವಿಷ್ಣು ನೀನೇನಾ? ಹಾ. ಮಾದೇಪುರ ಟೌನ್ ಸ್ಟೇಷನ್ SI ಪರಮೇಶ್ ಮನೆಗೆ ಹೊಡೆದಿದ್ದು ನೀನೇ ಅಲ್ವಾ?
ಅದಕ್ಕೆ ಕಾರಣ ಇತ್ತು. ಓಹೋ, ಕಾರಣ ಇತ್ತು ಅಂದ್ರೆ ಅವ್ರಿಗಿಂತ ಮೇಲಿರೋ ಮೇಲೂ ಕೈ ಮಾಡ್ತೀಯಾ? ಮುಲಾಜೆ ಇಲ್ಲ, ಎತ್ತೀನಿ. ಅನಾವಶ್ಯಕವಾಗಿ ನಾನು ಯಾರ ಮೇಲೂ ಕೈ ಎತ್ತೋದಿಲ್ಲ. ಕೈ ಎತ್ತಿದ್ರೆ ತಲೆ ಮೇಲಿರೋ ಕಿರೀಟ, ತೋಳ್ ಮೇಲಿರೋ ಸ್ಟಾರು ಯಾವುದನ್ನು ನೋಡೋದಿಲ್ಲ. ಹಾ, ಅಷ್ಟೊಂದು ಕೊಬ್ಬ ನಿನ್ಗೆ? ಅರೆಸ್ಟ್ ಮಾಡ್ರೋ. ಮುಡಿದ್ರೆ ನೀವು ಯಾರು ಜೀಸತ ಹೋಗೋದಿಲ್ಲ. ಓಹೋ, ಅಣ್ಣನ ಮಾತ್ರ ಅಲ್ಲ ತಮ್ಮಂದಿರಿಗೂ ಅಷ್ಟೇ ಹೋಗಿದೆ. ಪೊಗರಲ್ಲ, ಅಣ್ಣನ ಮೇಲಿರೋ ಪ್ರೀತಿ. ಏಯ್, ನಮ್ಮ ಅಣ್ಣ ಏನ್ ತಪ್ಪು ಮಾಡಿದಾರೆ ಅಂತ ಅವ್ರು ಅರೆಸ್ಟ್ ಮಾಡ್ತಾ ಇದೀರಾ? ನಿಮ್ಮ ಅಣ್ಣ ತಪ್ಪು ಮಾಡಿಲ್ಲ, ಹಾಗಾದ್ರೆ ನೀವು ತಪ್ಪು ಮಾಡಿದ್ರಾ? ಎಲ್ರೂ ಅರೆಸ್ಟ್ ಮಾಡ್ರಿ. ನೋಡಿ, ನನ್ ಮಾತ್ ಕೇಳಿ. ಅವ್ರು ಯಾರು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದವಳು ನಾನು. ಹೌದು, ಈ ಮನೇಲಿ ನನ್ನ ಗಂಡನ್ ಬಿಟ್ರೆ ಬೇರೆ ಯಾರು ನನ್ನ ಗೌರವಿಸ್ತಾ ಇರ್ಲಿಲ್ಲ. ಇವೆಲ್ಲರೂ ಗೌರಿನ ತುಂಬಾ ಪ್ರೀತಿಸ್ತಾ ಇದ್ರು. ಅವಳು ಈ ಮನೆ ಸೊಸೆಯಾಗಿ ಬಂದ್ರೆ ನನ್ನನ್ನೆಲ್ಲಿ ದೂರ ಮಾಡ್ಬಿಡ್ತಾರೋ ಅಂತ ನಾನೇ ಅವಳನ್ನ ನೀರಲ್ಲಿ ತಳ್ಳಿ ಕೊಲೆ ಮಾಡ್ಬಿಟ್ಟೆ. ಕಾಂಚನ, ಯಾಕೆ ಹೀಗೆ ಮಾಡಿದೆ? ನಡೆದಿದ್ದೇನು ಅಂತ ನಮ್ಮೆಲ್ರಿಗೂ ಗೊತ್ತು. ನಿಮ್ ಮೇಲೆ ನಿಮ್ ತಮ್ಮಂದ್ರ ಮೇಲೆ ನೀವು ಪ್ರಾಣನೇ ಇಟ್ಕೊಂಡಿದ್ದೀರಾ. ತಮ್ಮನ್ ಕೈ ಕೋಳ ತೋರ್ಸೋದನ್ನ ನೀವ್ ಸಹಿಸಲ್ಲ, ನಿಮ್ ಕೈ ಕೋಳ ಹಾಕೋದನ್ನ ನಿಮ್ ತಮ್ಮಂದ್ರೆ ಸಹಿಸಲ್ಲ. ನಿಮ್ 5 ಜನಕ್ಕೂ ಕೋಳ ಹಾಕ್ತಾರೆ ಅಂದ್ರೆ ನಾನು ಹೇಗ್ರಿ ಸಹಿಸ್ಲಿ? ಅನಿ ದೊಡ್ಡ ವಿದ್ಯಾವಂತ ಆಗ್ಬೇಕು ಅನ್ನೋದೇ ನಿಮ್ ಕನಸು. ಆ ಕನಸು ನನಸಾಗ್ಬೇಕು. ಅವ್ನು ಜೈಲಿಗೆ ಹೋಗ್ಬಾರ್ದು, ಅದೇ ನನ್ನ ಆಸೆ. ನಾನೇನಾದ್ರೂ ತಪ್ಪು ಮಾಡಿದ್ದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅವಳು ಜೈಲಿಗೆ ಹೋದ್ರೆ ಏನು ಪ್ರಯೋಜನ? ಆ ವಿಷ್ಣು ಜೈಲಿಗೆ ಹೋಗ್ಬೇಕು. ಅಟ್ಲೀಸ್ಟ್ ನಿನ್ ತಮ್ಮನ್ ಕೊನ್ನಲ್ಲ, ಅವನಪ್ಪನಾದ್ರೂ ಜೈಲಿಗೆ ಹೋಗ್ಬೇಕು. ಅದಕ್ಕೋಸ್ಕರ ನನ್ನ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಹೋದ್ರೂ ಪರವಾಗಿಲ್ಲ, ಅವನು ಮಾತ್ರ ಜೈಲು ಪಾಲ ಆಗ್ಲೇಬೇಕು. ನೀವೇನು ಚಿಂತೆ ಮಾಡಬೇಡಿ ಸರ್. ವಿಷ್ಣುನ ಒಳಗಾಕಿ ಅವನ ಕತೆ ಮುಗಿಸೋದಿಕ್ಕೆ ಯಾವ ಬಾಣ ಉಪಯೋಗಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕೊಲೆ ಮಾಡಿದ್ ನೀನಲ್ಲ ಅಂತ ಗೊತ್ತು. ಅನ್ಯಾಯವಾಗಿ ಒದೆ ತಿಂದು ಸಾಯ್ಬೇಡ. ಕೊಲೆ ಮಾಡಿದ್ ಯಾರು? ಯಾರು? ನಿನ್ನ ಕೊಂದ್ರೆ ಸರಿ, ಕೊಲೆ ಮಾಡಿದ್ ನಾನೇ. ಓಹೋ, ಕೊಲೆ ಮಾಡಿದ್ ನೀನಾ? ಒಪ್ಕೋ, ಮರ್ಯಾದೆಯಾಗಿ ಒಪ್ಕೋ. ಹೇಳು. ಜಗದೀಶ್, ವಾಟ್ ಆರ್ ಯು ಡೂಯಿಂಗ್? ಸತ್ಯನ ಕೇಳಿದ್ರೆ ಬಾಯಿ ಬಿಡ್ತಾ ಇಲ್ಲ, ಅದಕ್ಕೆ ಬಾಯಿ ಬಿಡಿಸ್ತಾ ಇಲ್ಲ. ಸತ್ಯದ ಹೆಸರಲ್ಲಿ ಸುಳ್ಳು ಹೇಳ್ಸೋದಕ್ಕೆ ಲಂಚ ಎಷ್ಟು ತಗೊಂಡಿದ್ಯಾ? ಶಟ್ ಅಪ್. ಆರೋಪಿ ತಾನು ಮಾಡಿದ್ದ ಕೊಲೆ ಒಪ್ಕೊಂಡ ಮೇಲೆ ಶಿಕ್ಷೆ ಕೊಡೋದಕ್ಕೆ ಕೋರ್ಟ್ ಇದೆ. ತಾನು ಮಾಡಿದ ಕೊಲೆ ಬೇರೆಯವ್ರ ಮೇಲೆ ಹೇಳು ದಂಡಿಸೋದಕ್ಕೆ ನಿನಗೇನ್ ಹಕ್ಕಿದೆ? FIR ಫೈಲ್ ಮಾಡಿಲ್ಲ, ಕೋರ್ಟ್ ಹಾಜರು ಮಾಡಿಲ್ಲ, ಅದು ಒಂದು ಹೆಣ್ಣಿನ ಮೈ ಮುಟ್ಟೋದಕ್ಕೆ ನಿನಗೆ ಯಾವ ರೈಟ್ಸ್ ಕೊಟ್ಟಿದ್ದು? ವಿಷ್ಣು, ಕಾಂಚನ ನೋಡ್ಕೊಂಡ್ ಬರ್ತೀನಿ. ಕಾಂಚನ ಅಲ್ಲಿಲ್ಲ. ಮತ್ತೆಲ್ಲಿದ್ದಾಳೆ? ನನ್ನ ಕಸ್ಟಡಿಯಲ್ಲಿದ್ದಾಳೆ. ಯಾಕೆ? ಸೇಫ್ಟಿಗೆ. ಅವಳ ಮೇಲೆ ಯಾರಾದ್ರೂ ಕೈ ಮಾಡಿದ್ರ? ಹಾ, ಆ CI ಜಗದೀಶು. ವಿಷ್ಣು ನಿಂತ್ಕೋ. ಇನ್ನು ಆವೇಶದಾಗೋ ಕೆಲಸ ಹಾಳು ಮಾಡಬೇಡ. ಮೊದಲು ಕಾಂಚನ ಹೊರಗಡೆ ತರಬೇಕು, ಅದನ್ನು ಯೋಚನೆ ಮಾಡು. ನಾನು ಈ ವಿಷಯದಲ್ಲಿ ತಲೆ ಹಾಕಬಾರ್ದು ಅಂತ ಕಮಿಷನರ್ ಇಂದ ಆಲ್ರೆಡಿ ವಾರ್ನಿಂಗ್ ಬಂದಿದೆ. ಇದರಲ್ಲಿ ಅಣ್ಣಾ ಸೇಟ್ ಕೈವಾಡ ಇದೆ ಅಂತ ನನಗನ್ಸುತ್ತೆ. ನಿನ್ನ ಹೆಂಡತಿ ಸ್ಟೇಷನ್ನಲ್ಲೇ ಇದ್ರೆ ಕೊಲೆ ಆರೋಪನ ಅವಳ ತಲೆ ಕಟ್ಟಿ ಜೈಲು ಶಿಕ್ಷೆ ಕಾಯಂ ಆಗೋ ಥರ ಫಿಟ್ ಮಾಡ್ಬಿಡ್ತಾರೆ. ಅಥವಾ ಹೊಡೆದು ಬಡ್ದು ಅವಳು ಬಾಯಿ ಬಿಡಿಸಿ
ನಿನ್ನನ್ನು ಜೈಲಿಗೆ ತಳ್ಳಿಬಿಡ್ತಾರೆ. ಒಳಗಾಕೋದಿರ್ಲಿ, ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣನ ಮೈ ಮುಟ್ಟೋದಕ್ಕೂ ನಾವು ಬಿಡೋದಿಲ್ಲ. ಅಂತ ಪರಿಸ್ಥಿತಿ ಬಂದ್ರೆ ನಾವೇ ಒಳಗೋಗ್ತೀವಿ. ಗೌರಿ ನೀರಲ್ಲಿ ಮುಳುಗಿ ಉಸಿರು ಕಟ್ಟಿ ಸತ್ತಿದ್ದಾಳೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಅದನ್ನ ಹೇಗ್ ಕೊಲೆ ಅಂತ ಪ್ರೂವ್ ಮಾಡ್ತಾರೆ? ಕೆಲವು ನಾಯಿಗಳು ದುಡ್ಡಿನ ಆಸೆಗೋಸ್ಕರ ಕಾಗೆನ ಕೋಗಿಲೆ ಮಾಡ್ಬಿಡ್ತಾರೆ. ನಮ್ಗೀಗ ಅದು ಮುಖ್ಯ ಅಲ್ಲ. ಕಾಂಚನ ಆಚೆಗೆ ತರಬೇಕು. ನಾನು ಲಾಯರ್ ವಿಶ್ವನಾಥ್ ಹತ್ರ ಮಾತಾಡಿದ್ದೀನಿ. ನೀನು ಹೋಗಿ ಕೋರ್ಟಿಂದ ಬೇಲ್ ತಗೊಂಡು ಬಾ. ಇನ್ನೂ FIR ಆಗಿಲ್ದೇ ಇರೋದ್ರಿಂದ ಕಾಂಚನ ಬದಲಾಗಿ ನಿಮ್ಮಲ್ಲೇ ಯಾರಾದ್ರೂ ಒಬ್ರು ಸ್ಟೇಷನಲ್ಲಿ ಇರಲಿ. ಬೇಲ್ ತಂದ ತಕ್ಷಣ ಬಿಡಿಸ್ಕೊಂಡ್ರಾಯ್ತು. ಅಣ್ಣ ಅಣ್ಣ ನಾನು ಹೋಗ್ತೀನಿ ಅಣ್ಣ. ಅಣ್ಣ ನಾನು ಹೋಗ್ತೀನಿ. ಅಣ್ಣ ನಾನು ಹೋಗ್ತೀನಿ ಅಣ್ಣ. ನೀವ್ ಯಾರು ಬೇಡ ವಿಷ್ಣು, ನಾನು ಹೋಗ್ತೀನಿ. ನೋ. ಅಣ್ಣ ನಾನು ಹೋಗ್ತೀನಿ. ಎಸ್ ದೇವು, ನೀನು ಹೋಗು. ನೀವೆಲ್ಲ ಸ್ವಲ್ಪ ಇಲ್ಲೇ ಇರಿ. ನನಗೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ವಿಷ್ಣು ಎಲ್ಲಿಗೆ? ಹೇಳಿದ್ನಲ್ಲ, ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನೀನು ನಮಸ್ಕಾರ ಸರ್. ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀರಾ? ನೀನ್ ಯಾಕೆ ಇಲ್ಲಿ ಬಂದೆ? ಬಾಗ್ಲಕ್ಕೆ ಹಾಕ್ತಾ ಇದ್ದೆ. ಹೆದರ್ಕೋಬೇಡಿ ಸರ್, ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸ್ವಲ್ಪ ವ್ಯವಹಾರ ಮಾತಾಡೋಣ ಅಂತ. ನಾ ಮಾಡೋ ವ್ಯವಹಾರ ಹೊರಗಡೆ ಗೊತ್ತಾಗಬಾರ್ದು ನೋಡಿ. ಹೆದರ್ಕೋಬೇಡಿ ಸರ್. ಮನೆ ಕಟ್ಟಿಸಿದ್ದೀರಂತ? ಹೌದು. ಗ್ರಾನೈಟ್ಸ್ಗೆಲ್ಲ ಹೇಳಿದ್ದೀರಾ? ನೀವೇನು ಯೋಚನೆ ಮಾಡ್ಬಿಡಿ ಸರ್. ನನ್ನ ಫ್ರೆಂಡ್ ಒಬ್ಬ ರಾಜಸ್ಥಾನದಿಂದ ಗ್ರಾನೈಟ್ ತರಿಸ್ತಾನೆ. ಅದನ್ನ ಡಿಸ್ಕೌಂಟ್ ಅಲ್ಲಿ ನಾನು ನಿಮಗೆ ಕೊಡಿಸ್ತೀನಿ. ಏನ್ ಸರ್ ನೀವು ಇನ್ನೂ ಹೆದರ್ಕೊಂಡೇ ಇದ್ದೀರಾ? ಅಯ್ಯೋ ಅಯ್ಯೋ ಎಷ್ಟೊಂದು ಬೆವರ್ತಾ ಇದ್ದೀರಾ, ಏನ್ ಕತೆ? ಯೋಚನೆ ಮಾಡ್ಬಿಡಿ ಸರ್, ಏನು ಮಾಡಲ್ಲ ನಿಮ್ಗೆ. ಅಧಿಕಾರ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ತೀರೇನೋ? ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತೀರಾ? ಈ ವಿಷ್ಣು ಏನ್ ಬೇಕಾದ್ರೂ ಸಹಿಸ್ತಾನೆ. ಒಂದು ಹೆಣ್ಣಿಗೆ ಅನ್ಯಾಯ ಆದ ಮಾತ್ರ ನನ್ನ ತಮ್ಮನ ಬಿಟ್ಟು ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ತಮ್ಮನ ಮೈ ಮೇಲೆ ಏನಾದ್ರೂ ಒಂದು ಗೆರೆ ಬಿದ್ರು ನನ್ನ ಮಗನೇ ನಾನೇನು ಜೀವ ಸಹಿತ ಉಳಿಸೋದಿಲ್ಲ. ನೀನ್ ಒಳ್ಳೆಯವನಾಗಿದ್ರೆ ನಾನು ತುಂಬಾ ಒಳ್ಳೆಯವನು. ನೀನ್ ಕೆಟ್ಟವನಾದ್ರೆ ನಾನು ಮೃಗ. ನನ್ನ ಕೆಟ್ಟವನಾಗಿ ಮಾಡ್ಬೇಡ. ಹುಷಾರ್.